ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ಒಂದು ಆನ್ಲೈನ್ ಕ್ಲಾಸಿಗೆ ಸ್ವಾಗತಿಸುತ್ತಾ ಮಕ್ಕಳೇ. ನಾವು ಈ ಹಿಂದಿನ ಕ್ಲಾಸ್ನಲ್ಲಿ ಮಕ್ಕಳೇ ವಿವಿಧ ವಿಜ್ಞಾನಿಗಳು ಆವರ್ತಕ ಕೋಷ್ಟಕದ ಆ ಒಂದು ನಿರ್ಮಾಣದಲ್ಲಿ ಆ ಧಾತುಗಳ ಜೋಡಣೆಯಲ್ಲಿ ಒಂದು ಕೊಡುಗೆಯನ್ನು ನಾವು ಚರ್ಚೆ ಮಾಡಿದ್ವಿ ಮಕ್ಕಳೇ. ಪ್ರಥಮವಾಗಿ ಯಾವುದು ಈ ದುಬರಾಯಣ ಆಯಿತು, ನ್ಯೂಲ್ಯಾಂಡ್ ಆಯಿತು, ನ್ಯೂಲ್ಯಾಂಡ್ನ ಅಷ್ಟಕಗಳ ನಿಯಮ, ಆಮೇಲೆ ನಿನ್ನೆಯ ದಿವಸ ಮಕ್ಕಳೇ ಡಿಮಿಟ್ರಿ ಮೆಂಡಲೀವ್ರವರ ಆವರ್ತಕ ಕೋಷ್ಟಕವನ್ನು ನಾವು ಗಮನಿಸಿದ್ವಿ. ಆಮೇಲೆ ಆಧುನಿಕ ಆವರ್ತಕ ಕೋಷ್ಟಕದ ಜನಕ ಎಂದು ಕರೆಯಲ್ಪಡುವ ಯಾರು ಮಕ್ಕಳೇ ಹೇಳಿ ನೋಡೋಣ, ಡಿಮಿಟ್ರಿ ಮೆಂಡಲೀವ್. ಅದು ಶಾರ್ಟ್ ಆಗಿ ನಾವು ಮೆಂಡಲೀವ್ ಅಂತಕ್ಕಂಥ ಪದವನ್ನು ಬಳಸ್ತೀವಿ ಮಕ್ಕಳೇ. ಯಾಕೆ ಅವರನ್ನ ಆವರ್ತಕ ಕೋಷ್ಟಕದ ಜನಕ ಅಂತ ಕರೆದ್ವಿ, ಆಧುನಿಕ ಆವರ್ತಕ ಕೋಷ್ಟಕದ ಜನಕ ಅಂತ ಕರೆದ್ವಿ ಅಂದ್ರೇನು, ಅವರ ಪಿರಿಯಾಡಿಕ್ ಟೇಬಲ್, ಅವರು ಹಚ್ಚಿರ್ತಕ್ಕ ಪಿರಿಯಾಡಿಕ್ ಟೇಬಲ್, ಆಮೇಲೆ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿರ್ತಕ್ಕಂಥ ವರ್ಗೀಕರಣಕ್ಕೂ ಸಾಕಷ್ಟು ಸಾಮ್ಯತೆ ಅದ. ಆದರೆ ಅವರು ಯಾವ ಆಧಾರದ ಮೂಲಕ ಮಕ್ಕಳೇ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಆ ಧಾತುಗಳ ಜೋಡಣೆಯನ್ನು ಮಾಡಿದರು. ಯಾಕೆ ಅವ್ರದ್ದು ಸಹ ಸ್ವಲ್ಪ ಸಂಪೂರ್ಣವಾಗಿ ನಮಗೆ ಯಶಸ್ವಿ ಆಗಲಿಲ್ಲ. ಕೊನೆಯದಾಗಿ ಈ ಒಂದು ಸಮಸ್ಥಾನಿಗಳನ್ನು ಕಂಡು ಹಿಡಿದ ಮೇಲೆ ಮಕ್ಕಳೇ ಈ ಒಂದು ಆವರ್ತಕ ಕೋಷ್ಟಕದಲ್ಲಿ ಧಾತುಗಳ ಜೋಡಣೆಗೆ ಸ್ವಲ್ಪ ಅನಾನುಕೂಲ ಆಯಿತು. ಆದ್ದರಿಂದ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಮಕ್ಕಳೇ ಈ ಪರಮಾಣು ರಾಶಿಯನ್ನ ಬದಲಾಗಿ ಅದು ಪರಮಾಣು ಸಂಖ್ಯೆಯನ್ನು ಆಧಾರವಾಗಿಟ್ಕೊಂಡು ಈ ಒಂದು ಆಧುನಿಕ ಆವರ್ತಕ ಕೋಷ್ಟಕವನ್ನು ರಚಿಸಲಾಯಿತು ಮಕ್ಕಳೇ. ಅರ್ಥ ಆಯಿತು? ಈಗ ನಮಗೆ ಈ ಆವರ್ತಕ ಕೋಷ್ಟಕದಲ್ಲಿ ಪರಮಾಣು ಸಂಖ್ಯೆನ ಆಧರಿಸಿ ಹೈಡ್ರೋಜನ್ ಪರಮಾಣು ಸಂಖ್ಯೆ 1, ಅದೇ ರೀತಿ ಹೀಲಿಯಂ ಪರಮಾಣು ಸಂಖ್ಯೆ 2, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಕ್ಲೋರಿನ್, ನಿಯಾನ್ ಎಟ್ಸಿಟ್ರಾ ಮಕ್ಕಳೇ ಆವರ್ತಗಳಿಗೆ ಅನುಗುಣವಾಗಿ ಏನಾಯಿತು ಈ ಆಧುನಿಕ ಆವರ್ತಕ ಕೋಷ್ಟಕವನ್ನು ರಚಿಸಲಾಯಿತು. ಆಮೇಲೆ ನಾವು ಪ್ರಾರಂಭದಲ್ಲಿಯೇ ಈ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಮಕ್ಕಳು ನಮ್ಗೆ ಆಲ್ರೆಡಿ ಆವರ್ತಗಳು ಮತ್ತು ಆ ಗುಂಪುಗಳ ಬಗ್ಗೆ ಹಿಂದಿನ ವಿಜ್ಞಾನಿಗಳು ಮಾಹಿತಿಯನ್ನು ಒದಗಿಸಿದ್ದಾರೆ ಮಕ್ಕಳೇ. ಇಲ್ಲೇ ಆವರ್ತಕ ಕೋಷ್ಟಕದಲ್ಲಿ ಎಷ್ಟು ಗುಂಪುಗಳು ಹೇಳಿ ನೋಡೋಣ. ಖಂಡಿತ ಹೇಳ್ಬೋದು ಮಕ್ಕಳೇ ನೀವು. ಅದು ಟೋಟಲ್ ಆಗಿ 18 ಗುಂಪುಗಳು. ಅಂದ್ರೇನು ಟೋಟಲ್ ಆಗಿ ಇಲ್ಲ 1 2 3 4 5 6 7 ಅಪ್ ಟು 18 ಅಂದ್ರೆ ಕಂಬ ಸಾಲುಗಳ ಮಕ್ಕಳೇ. ಹೌದು, ಆವರ್ತಕ ಕೋಷ್ಟಕದಲ್ಲಿ ಕಂಬ ಸಾಲುಗಳನ್ನು ಗುಂಪುಗಳಂತೇಳಿ ಕರೆಯಲಾಗುತ್ತೆ. ಅದೇ ರೀತಿ ಈ ಅಡ್ಡ ಸಾಲುಗಳು ಹೈಡ್ರೋಜನ್ ಇರುವ ಮಕ್ಕಳು ಹೀಲಿಯಂ, ಆಮೇಲೆ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್ ಎಟ್ಸಿಟ್ರಾ. ಅದೇ ರೀತಿ ಸೋಡಿಯಂ, ಮೆಗ್ನೀಸಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್ ಎಟ್ಸಿಟ್ರಾ. ಈ ರೀತಿಯಾಗಿ ಮಕ್ಕಳ ಅಡ್ಡ ಸಾಲುಗಳನ್ನು ನಾವು ಈ ಪದ ಬಳಸಿ ಆವರ್ತಗಳಂತೇಳಿ ಪದವನ್ನು ಬಳಸ್ತೀವಿ ಮಕ್ಕಳೇ. ಗ್ರೂಪ್ಸ್ ಆಯಿತು, ಆಮೇಲೆ ಪೀರಿಯಡ್ಸ್ ಆಯಿತು. ಆಮೇಲೆ ಆವರ್ತಕ ಕೋಷ್ಟಕದಲ್ಲಿ ಇದು ಅಷ್ಟೇ ಕಲಿಬೋದು ಮಕ್ಕಳೇ, ಇನ್ನೂ ಅನೇಕ ಅಲೋಹಗಳೆಲ್ಲವ ನೋಡಿದ್ವಿ ಮಕ್ಕಳೇ. ಆಮೇಲೆ ಪ್ರತಿಯೊಂದು ಗುಂಪಿಗೂ ಅದರದೇ ಆದ ಒಂದು ಮಹತ್ವ ಅದ. ಹೌದು, ಈ ಒಂದು ಎಕ್ಸಾಂಪಲ್ ಹಿಂದಿನ ಕ್ಲಾಸ್ ಹೇಳಿದ್ರೆ ಮಕ್ಕಳ, ಇದು ಹ್ಯಾಲೋಜೆನ್ಸ್. ಅದನ್ನು 17 ಗುಂಪಿನ ಧಾತುಗಳನ್ನು ಹ್ಯಾಲೋಜನ್ ಪದ ಬಳಸಿದ್ವಿ. ಇವು ಹೇಳಿ ನೋಡೋಣ. ಇವನ್ನು ನೀವು ಆಲ್ರೆಡಿ ನಿಮಗೆ ನಮ್ಮ ಲೋವರ್ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮಕ್ಕಳೇ ನಾನು. ಯಾವ್ಯಾವು? ಅದು ಜಡ ಅನಿಲಗಳು ಅಥವಾ ರಾಜಮಾನ್ಯ ಅನಿಲಗಳು ಅಥವಾ ನೋಬಲ್ ಗ್ಯಾಸಸ್ ಅಂತಕ್ಕದ್ದು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ ಮಕ್ಕಳೇ. ಆಮೇಲೆ ಇಲ್ಲೇ ಈ ಆಧುನಿಕ ಆವರ್ತಕ ಕೋಷ್ಟಕವನ್ನು ಯಾವ ಆಧಾರದ ಮೇಲೆ ರಚನೆ ಮಾಡಲಾಯಿತು ಮಕ್ಕಳೇ ಗಮನಿಸ್ತೀರ? ಹೇಳ್ತಾರೆ ನೋಡೋಣ. ಇಲೆಕ್ಟ್ರಾನ್ ವಿನ್ಯಾಸ. ಇಲೆಕ್ಟ್ರಾನ್ ವಿನ್ಯಾಸ 1ರಿಂದ ಪರಮಾಣು ಸಂಖ್ಯೆ 30ರವರೆಗೆ ಮಕ್ಕಳು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಎಲೆಕ್ಟ್ರಾನ್ ವಿನ್ಯಾಸನ ಬರಲಿಕ್ಕೆ ಬಂದರೆ ಮಾತ್ರ ಈ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಇರ್ತಕ್ಕಂಥ ಧಾತುಗಳನ್ನ ಪತ್ತೆ ಹಚ್ಚಬಹುದು. ಯಾಕಂದ್ರೆ ಆಧುನಿಕ ಆವರ್ತಕ ಕೋಷ್ಟಕದ ಬೆನ್ನೆಲುಬು ಯಾವುದು ಮಕ್ಕಳೇ? ಇಲೆಕ್ಟ್ರಾನ್ ವಿನ್ಯಾಸ ಅಥವಾ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಆಮೇಲೆ ಮಕ್ಕಳೇ ಈಗ ನಮಗೆ ಯಾವ ರೀತಿ ಅನ್ನೋದನ್ನು ನೆಕ್ಸ್ಟ್ ನಾನು ಈ ವಿಷಯವನ್ನು ಗಮನಿಸೋದು ಮಕ್ಕಳೇ. ಆಮೇಲೆ ಲೋಹಗಳು, ಅಲೋಹಗಳು, ಲೋಹಾಭಗಳು ಮಕ್ಕಳೇ. ಇಲ್ಲೇ ಸಾಮಾನ್ಯ ಆವರ್ತಕ ಕೋಷ್ಟಕದ ಬಲಭಾಗ ಏನು ಹೇಳಿದ್ವಿ ನಾವು, ಲೋಹಗಳವ ಎಕ್ಸೆಪ್ಟ್ ಹೈಡ್ರೋಜನ್ ಅನ್ನು ಹೊರತುಪಡಿಸಿ. ಆಮೇಲೆ ಇಲ್ಲೇ ಅಲೋಹಗಳವ ಮಕ್ಕಳೇ. ಆ ಲೋಹಗಳು ಮತ್ತು ಅಲೋಹಗಳನ್ನು ಸೇರಿಸುವ ಒಂದು ಈ ಧಾತುಗಳು ಮಕ್ಕಳು ಇವೇನು
ಇಲ್ಲ ಬೋರಾನ್ ಇದೆ, ಸಿಲಿಕಾನ್ ಇದೆ, ಜರ್ಮೇನಿಯಂ, ಆರ್ಸೆನಿಕ್ ಎಟ್ಸೆಟ್ರಾ. ಇಲ್ಲಿ ಹಸಿರು ಬಣ್ಣವನ್ನು ಸೂಚಿಸ್ತಕ್ಕಂತಹ ಬ್ಲಾಕ್ಗಳು ಮಕ್ಕಳೇ. ಇವು ಲೋಹಗಳು. ಅಂದ್ರೇನು, ಈ ಲೋಹ ಮತ್ತು ಅಲೋಹಗಳ ಎರಡು ಗುಣಗಳನ್ನು ಅವು ವ್ಯಕ್ತಪಡಿಸ್ತವೆ. ಆಮೇಲೆ ಇನ್ನೂ ಒಂದು ಏನು ವಿಷಯ ಇದೆ ಮಕ್ಕಳು, ಇಲ್ಲಿ ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್. ಸರ್ ಇಲ್ಲಿ 7 ಆವರ್ತಗಳಂತೀರಿ, ಇಲ್ಲಿ ಮತ್ತೆ ಇನ್ನೊಂದು 2 ಅವಲ್ಲ ಮಕ್ಕಳೇ. ಇಲ್ಲಿ ಪರಮಾಣು ಸಂಖ್ಯೆಯನ್ನು ಗಮನಿಸಬಹುದು. ಇಲ್ಲೇ ಅದಲ್ಲ ಮಕ್ಕಳೇ, ಇಲ್ಲಿ 57ರಿಂದ ಮಕ್ಕಳೇ 71ವರೆಗೆ ಇಲ್ಲಿರ್ತಕ್ಕಂತಹ ಈ ಒಂದು ಆವರ್ತಕಕ್ಕೆ ಸೇರ್ತಕ್ಕಂತಹ ಧಾತುಗಳೇ ಇವು. ಅದೇ ರೀತಿ ಇಲ್ಲಿ ಮಕ್ಕಳೇ ಯಾವುದು 89ರಿಂದ 103 ಮಕ್ಕಳೇ ಇಲ್ಲದ ನೋಡಿ, ಹೌದು, ಇವು ಸಹ ಏನು ಈ ಒಂದು 7ನೇ ಆವರ್ತನ ಧಾತುಗಳೇ. ಅಂದ್ರೆ ಯಾಕೆ ಇವನ್ನ ಕೆಳಗಡೆ ಎಲ್ಲ ಆಯಿತು, ಇವುಗಳಿಗೆ ಸಪ್ರೇಟ್ ಒಂದು ಹೆಸರನ್ನು ಕೊಟ್ಟು ಮಕ್ಕಳೇ, ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್. ಏನು ಲ್ಯಾಂಥನೈಡ್ಸ್ ಅಂದರೆ, ಈ ಲ್ಯಾಂಥನಂ ನಂತರ ಬರುವ 14 ಧಾತುಗಳ ಸರಣಿಯನ್ನು ಏನು ಪದ ಬಳಸ್ತೀವಿ ನಾವು, ಲ್ಯಾಂಥನೈಡ್ಸ್. ಅದೇ ರೀತಿ ಮಕ್ಕಳೇ ಆಕ್ಟಿನೈಡ್ಸ್ ಏನು, ಈ ಆಕ್ಟಿನಂ ನಂತರ ಬರುವ 14 ಧಾತುಗಳ ಸರಣಿಯನ್ನು ಏನು ಪದ ಬಳಸ್ತೀವಿ ಮಕ್ಕಳೇ, ಆಕ್ಟಿನೈಡ್ಸ್. ಅರ್ಥ ಆಯಿತು? ಇವು 14 ಮಕ್ಕಳೇ ಲ್ಯಾಂಥನಂ ನಂತರ ಪದ ಬಳಸಿದೆ. 1 2 3 4 5 6 7 8 9 10 11 12 13 14 ಮಕ್ಕಳೇ. ಅಂದ್ರೇನು 14 ಧಾತುಗಳ ಇಲ್ಲಿ ಆಕ್ಟಿನಂ ನಂತರ ಮತ್ತು ಲ್ಯಾಂಥನಂ ನಂತರ ಬರುವ ಧಾತುಗಳ ಒಂದು ಸರಣಿ. ಯಾಕೆ ಇವ್ರು ಸಪ್ರೇಟ್ ಇಟ್ಟರು, ಈ ಒಂದು ಕ್ವಶನ್ ಕೇಳುವ ಚಾನ್ಸಸ್ ಬಹಳ ಇರುತ್ತೆ ಮಕ್ಕಳೇ. ನಿಮ್ಗೆ ಮೊದಲೇ ಹೇಳಿದ್ದೀನಿ ನಾನು, ಸಾಮಾನ್ಯವಾಗಿ ಈ ಆಧುನಿಕ ಆವರ್ತ ಕೋಷ್ಟಕದ ಮಕ್ಕಳೇ ಈ ಗುಂಪುಗಳಿರುವ ಧಾತುಗಳು ಸಾಮ್ಯತೆಯನ್ನು ಹೊಂದಿವೆ. ಅಂದ್ರೇನು, ಅದು ಭೌತಿಕ ಲಕ್ಷಣ ಇರ್ಬೋದು, ಆಮೇಲೆ ರಾಸಾಯನ ಲಕ್ಷಣಗಳು ಹೆಚ್ಚಾಗಿ ಮಕ್ಕಳು. ಆದರೆ ಇವು 2 ಸರಣಿಗಳ ಮಕ್ಕಳು ಇವು ಸಾಮಾನ್ಯವಾಗಿ ಆವರ್ತಕದಲ್ಲಿರ್ತಕ್ಕಂಥ ಧಾತುಗಳು ಸಾಮ್ಯತೆಯನ್ನು ಹೊಂದಿವೆ. ಯಾವುವು, ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್. ಆದ್ದರಿಂದ ಇವುಗಳನ್ನು ಏನು ಸಪ್ರೇಟ್ ಆಗಿ ಆವರ್ತ ಕೋಷ್ಟಕ ಕೆಳಗಡೆ ಇರಿಸಲಾಗಿದೆ. ಅರ್ಥ ಆಯಿತು? ಓಕೆ. ಆಮೇಲೆ ಮಕ್ಕಳೇ ಆವರ್ತ ಕೋಷ್ಟಕದಲ್ಲಿ ಏನು ಇವಷ್ಟೇ ಅಲ್ಲ, ಕೆಲವೊಂದು ದ್ರವರೂಪದ ಲೋಹಗಳವ. ಅದು ದ್ರವರೂಪದ ಅಲೋಹದ ದ್ರವರೂಪದ ಅಲೋಹ ಯಾವ್ದು ಹೇಳಿ ಮಕ್ಕಳೇ, ಹೇಳ್ತಾರೆ ನೋಡೋಣ, ಬ್ರೋಮಿನ್ ಇಲ್ಲದ ಮಕ್ಕಳೇ. ಹೌದು, ಅದೇ ರೀತಿ ದ್ರವರೂಪದ ಲೋಹಗಳು ನಿಮ್ಗೆ ಗೊತ್ತದ, ಪಾದರಸ ಇರಬಹುದು, ಗ್ಯಾಲಿಯಂ ಇರಬಹುದು. ಹೌದು, ಇವು ದ್ರವರೂಪದ. ಅರ್ಥ ಆಯ್ತು? ಆಮೇಲೆ ನೆಕ್ಸ್ಟ್ ಇದರ ಹೆಚ್ಚಿನ ಮಾಹಿತಿಯನ್ನು ಒಂದೊಂದಾಗಿ ನಾವು ಅಧ್ಯಯನ ಮಾಡ್ಕೋತ ಹೋಗೋಣ ಮಕ್ಕಳೇ. ಈಗ ನಮಗೆ ಆಧುನಿಕ ಆವರ್ತಕ ನಿಯಮ, ಈಗಾಗಲೇ ನಾವು ಡಿಮಿಟ್ರಿ ಮೆಂಡಲಿಯವರ ನಿಯಮ ನೋಡಿದ್ವಿ, ನ್ಯೂಲನ್ನೇ ಅಷ್ಟಕ ನಿಯಮ ನೋಡಿದ್ವಿ, ತ್ರಯಗಳ ನಿಯಮವನ್ನು ಗಮನಿಸಿದ್ವಿ. ಹೌದು, ಇವತ್ತಿನ ದಿವಸ ಏನು ಈ ಆಧುನಿಕ ಆವರ್ತಕೋಶ ನಿಯಮ ಏನದ ಅಂದ್ರೇನು, ಇದನ್ನ ರಚನೆ ಮಾಡಿದ ಮಕ್ಕಳೇ ಈ ಹೆನ್ರಿ ಗ್ಯಾನ್ ಜೆಫ್ರೆಸ್ ಮಾಸ್ಲೆ ಅಂತಕ್ಕಂಥ ಆಧುನಿಕ ಆವರ್ತ ಕೋಷ್ಟಕವನ್ನು ರಚಿಸಿದರು. ಇವರೊಬ್ಬರಿಗೆ ಅಲ್ಲ ಮಕ್ಕಳೇ, ಅವ ಹಿಂದಿನ ವಿಜ್ಞಾನಿಗಳ ಕೊಡುಗೆನೂ ಅದ. ಯಾಕಂದ್ರೆ ಆವರ್ತವನ್ನು ಮೊದಲೇ ಸೂಚಿಸಲಾಯಿತು. ಹೌದು, ನ್ಯೂಲ್ಯಾಂಡರ ಕಾಲದಲ್ಲಿ. ಆಮೇಲೆ ಗುಂಪುಗಳನ್ನು ನಾವು ಯಾರು ಕೊಟ್ಟರು, ಡಿಮಿಟ್ರಿ ಮೆಂಡಲಿವ್ ಕೊಟ್ಟರು. ಆಮೇಲೆ ಮಕ್ಕಳೇ ತ್ರಯಗಳ ನಿಯಮವನ್ನು ಯಾರು, ದೊಬ್ರೈನ್ ಕೊಟ್ಟರು. ಅದೇ ರೀತಿ ಮಾಸ್ಲೆಯವರು ಏನು ಮಾಡಿದರು, ಸ್ವಲ್ಪ ತಮ್ಮ ಏನು ಆ ಸಾಮರ್ಥ್ಯವನ್ನು ಬಳಸ್ಕೊಂಡು, ಅಂದರೆ ಪರಮಾಣು ಸಂಖ್ಯೆಯ ಬದಲಿ ಏನು ಮಕ್ಕಳೇ ಈ ಪರಮಾಣು ರಾಶಿ ಸಂಖ್ಯೆಯನ್ನು ಚೇಂಜ್ ಮಾಡಿ ಏನು ಮಾಡಿದರು, ಪರಮಾಣು ಸಂಖ್ಯೆಯನ್ನು ಆಧರಿಸಿ ಈ ಒಂದು ಆಧುನಿಕ ಆವರ್ತ ಕೋಷ್ಟಕವನ್ನು ರಚಿಸಿದರು. ಅಂದ್ರೆ ಅರ್ಥ ಆಯಿತು? ಇದು ಮೆಂಡಲಿಯವರ ಕೋಷ್ಟಕದಲ್ಲಿ ಹೊಸ ಸಂಶೋಧನೆಗಳ ಬೆಳಕಿನೊಂದಿಗೆ ಮತ್ತು ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸ ಜ್ಞಾನವನ್ನು ಅಳವಡಿಸಿ ಮಕ್ಕಳೇ ಆಧುನಿಕ ಆವರ್ತ ಕೋಷ್ಟಕವನ್ನು ರೂಪಿಸಲಾಯಿತು. ನಾನು ಮೊದಲೇ ಹೇಳಿದೆ, ನಿನ್ನೆ ದಿವಸ ಹೇಳಿದ್ದೀನಿ ಮಕ್ಕಳೇ ನಾನು, ಏನು ಡಿಮಿಟ್ರಿ ಮೆಂಡಲಿಯವರಿಗೆ ಆ ಎಲೆಕ್ಟ್ರಾನ್ ವಿನ್ಯಾಸ ಪರಿಕಲ್ಪನೆ ಇದ್ದಿಲ್ಲ. ಆದರೂ ಸಹ ಅವರು ತಮ್ಮ ಒಂದು ಆವರ್ತ ಕೋಷ್ಟಕವನ್ನು ರಚನೆ ಮಾಡುವುದರಲ್ಲಿ ಮಾಡಿದ್ರು ಮಕ್ಕಳೇ, ಅದು ಅತ್ಯಂತ ಮಹತ್ವದ್ದು. ಅದೇ ರೀತಿ ನಮಗೆ ಬಯಾಲಜಿಯಲ್ಲಿ ಮೆಂಡೆಲ್ ಕಲಿಶಾಸ್ತ್ರದ ಪಿತಾಮಹ ಅಂತ ಮಕ್ಕಳು, ಅವರಿಗೆ ಕ್ರೋಮೋಸೋಮ್ಗಳ ಬಗ್ಗೆ DNA ಬಗ್ಗೆ ಐಡಿಯಾ ಇರಲಿಲ್ಲ. ಆದರೂ ಅವರು ಆ ಒಂದು ಅನುವಂಶೀಯತೆ ಬಗ್ಗೆ ಅಧ್ಯಯನ ಮಾಡಿದ್ರಲ್ವಾ. ಒಂದು ಆ ಪೋಷಕ ಜೀವಿಗಳಿರ್ತಕ್ಕಂಥ ಲಕ್ಷಣಗಳು ಮರಿ ಜೀವಿಗಳಲ್ಲಿ ಕಾಣಿಸ್ಕೊಳ್ತವೆ ಅಂತಕ್ಕಂತಹ ವಿಷಯ ಬಹಳ ಮಹತ್ವದ ಮಕ್ಕಳೇ. ಅರ್ಥ ಆಯ್ತು? ಆಮೇಲೆ ಮಕ್ಕಳೇ
ಸ್ವಲ್ಪ ಯಾರು ಈ ಮಾಸ್ಲೆ ಅವ್ರ ಬಗ್ಗೆ ಗೊತ್ತಿರಲಿ. ಆಮೇಲೆ ಈ ಆಧುನಿಕ ಆವರ್ತ ಕೋಷ್ಟಕದ ನಿಯಮ ಇಲ್ಲದ ರೆಡ್ಡಿಂಗ್ ಕದಲದಲ್ಲ, ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಗಳ ಆವರ್ತನೀಯ ಪುನರಾವರ್ತನೆಗಳಾಗಿವೆ. ಅರ್ಥ ಆಯ್ತಲ್ಲ? ಡೆಫಿನಿಷನ್ ಗೊತ್ತಿರಲಿ ಮಕ್ಕಳೇ. ಆಧುನಿಕ ಆವರ್ತ ಕೋಷ್ಟಕದ ನಿಯಮವನ್ನು ತಿಳಿಸಿ 1 ಅಂಕ ಕೇಳಿದಾಗ ಈ ಒಂದು ವ್ಯಾಖ್ಯೆಯನ್ನು ನೀವು ಬರೀಬೇಕಾಗುತ್ತೆ. ಆಮೇಲೆ ಇದು ನಿಮಗೆ ಗೊತ್ತದ ಮಕ್ಕಳು, ಇದು ನಿಮಗೆ ಈ 8ನೇ ಕ್ಲಾಸಲ್ಲೇ ಈ ಒಂದು ವಿಷಯ, 8 ಅಥವಾ 7ನೇ ಕ್ಲಾಸಲ್ಲಿ ಈ ಒಂದು ವಿಷಯವನ್ನು ಅಧ್ಯಯನ ಮಾಡಿರ್ತೀವಿ ನಾವು. ಏನು ಪರಮಾಣು ಸಂಖ್ಯೆಯು ಪರಮಾಣು ಬೀಜ ಕೇಂದ್ರದಲ್ಲಿನ ಪ್ರೋಟಾನ್ಗಳ ಸಂಖ್ಯೆಯನ್ನು ಸೂಚಿಸುತ್ತೆ. ಹಾಗೂ ಈ ಸಂಖ್ಯೆಯು ಒಂದು ಧಾತುವಿನ ಮುಂದೆ ಮತ್ತೊಂದು ಧಾತುವಿಗೆ ಸಾಗಿದಂತೆ ಹೆಚ್ಚುತ್ತದೆ. ಆವರ್ತ ಕೋಷ್ಟಕದ ಗಮನಿಸಿದ್ರು ಮಕ್ಕಳು. ಹೈಡ್ರೋಜನ್ 1, ಹೀಲಿಯಂ 2, ಲಿಥಿಯಂ ಮಕ್ಕಳೇ 3, ಹಾಗೆ ಕಂಟಿನ್ಯೂಸ್ ಆಗಿ ಏನು ಮಾಡ್ತೇವೆ, ಮುಂದೆ ಹೋದಂತೆಲ್ಲ ಆವರ್ತಕ್ಕೆ ಅನುಗುಣವಾಗಿ ಮುಂದೆ ಹೋದಂತೆ ಆ ಪ್ರೋಟಾನ್ಗಳ ಸಂಖ್ಯೆ ಅಧಿಕ ಆಗುತ್ತೆ. ಆಗ ಧಾತುಗಳನ್ನು ಪರಮಾಣು ಸಂಖ್ಯೆ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಮಕ್ಕಳೇ ಅವುಗಳ ಗುಣಗಳನ್ನು ಹೆಚ್ಚು ನಿಖರವಾಗಿ ಊಹಿಸಬಹುದಾಗಿದೆ. ನೀವು ಒಂದು ಕ್ವಶನ್ ನೋಡುತ್ತೆ, ಯಾಕೆ ಸರ್ ಅವನ್ನ ಪರಮಾಣು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಜೋಡಿಸಲಾಯಿತು ಅಂದ್ರೂ ಅವುಗಳ ಗುಣಗಳನ್ನು ಪತ್ತೆ ಹಚ್ಚಲು. ಅಂದ್ರೆ ಮಕ್ಕಳೇ ಗುಂಪುಗಳಿಗೆ ಹೋದಾಗ ಲೋಹೀಯ ಗುಣ ಯಾವ ರೀತಿ ಅದ, ಸಾಲುಗಳಿಗೆ ಅಂದ್ರೆ ಆವರ್ತಗಳಿಗೆ ಅನುಗುಣವಾಗಿ ಹೋದಂತೆಲ್ಲ ಅವುಗಳ ಲೋಹೀಯ ಗುಣ ಬೇರೆ ಅದ. ಅದನ್ನ ಆಧುನಿಕ ಆವರ್ತ ಕೋಷ್ಟಕದ ಪ್ರವೃತ್ತಿ ಅಂತಕ್ಕಂಥ ವಿಷಯನ ಕಲಿಸ್ತೀನಿ ಮಕ್ಕಳು ನಿಮಗೆ, ಮುಂದೆ ನೋಡೋಣ. ಈ ಫಸ್ಟ್ ಈ ವಿಷಯವನ್ನು ನಾವು ಗಮನಿಸೋಣ. ಈಗ ಸ್ಕ್ರೀನ್ ಇರತಕ್ಕಂಥ ವಿಷಯವನ್ನು ನಾವು ಗಮನಿಸೋಣ. ಆಮೇಲೆ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಇದು ನಿಮ್ಗೆ ಗೊತ್ತು, 18 ಕಂಬ ಸಾಲುಗಳ ಮಕ್ಕಳೇ, ಇವುಗಳ ಗುಂಪು ಬಂದಿವಿ ಅಥವಾ ವರ್ಗಗಳ ಪದ ಬಳಸಿದ್ವಿ. ಅದೇ ರೀತಿ 7 ಅಡ್ಡ ಸಾಲುಗಳು, ಅವುಗಳನ್ನ ಆವರ್ತಗಳು ಪೀರಿಯಡ್ಸ್ ಅಂತಕ್ಕಂಥ ಪದವನ್ನು ಬಳಸಿದ್ವಿ. ಆಮೇಲೆ ಒಂದು ಕ್ವಶನ್ ಮಕ್ಕಳು ಆಲೋಚಿಸಿ. ಏನು ಆಲೋಚಿಸಬೇಕು? ಶಿರು ಆಲೋಚಿಸ್ಬೇಕೋ ಅಥವಾ ನೀವು ಆಲೋಚಿಸ್ತೀರೋ? ನೀವೇ ಅರ್ಥ ಮಾಡಿಕೊಳ್ಳಿ ಮಕ್ಕಳೇ. ಅದು ಈ ಒಂದು ಧಾತುಗಳ ವರ್ಗೀಕರಣದಲ್ಲಿ ಪರಮಾಣು ರಾಶಿಗಿಂತ ಪರಮಾಣು ಸಂಖ್ಯೆಯನ್ನು ಆಧಾರವಾಗಿ ಇಟ್ಟುಕೊಳ್ಳುವುದು ಹೆಚ್ಚು ಸೂಕ್ತ. ಕಾರಣ ಕೊಡಿ. ನಾ ಈಗ ತಾನೇ ಚರ್ಚೆ ಮಾಡಿದ ಮಕ್ಕಳು, ನಿನ್ನೆ ದಿವಸ ಕೂಡ ಈ ವಿಷಯವನ್ನು ಚರ್ಚೆ ಮಾಡಿದ್ದೆ ನಿಮಗೆ. ಅದು ಅಂದ್ರೇನು, ಈ ಕಾರ್ಬನ್ ಇರ್ಬೋದು, ಹೈಡ್ರೋಜನ್ ಇರಬಹುದು, ಅದು ಮುಂತಾದ ಧಾತುಗಳು ತಮ್ಮದೇ ಆದ ಸಮಸ್ಥಾನಿಗಳನ್ನು ಒಳಗೊಂಡಿವೆ. ಸಮಸ್ಥಾನಿ ಗೊತ್ತು ಮಕ್ಕಳು, ಒಂದೇ ರೀತಿಯ ಪರಮಾಣು ಸಂಖ್ಯೆ ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆಯನ್ನು ವ್ಯಕ್ತಪಡಿಸುವ ಒಂದು ಪ್ರಕ್ರಿಯೆಗೆ ಏನು ಪದ ಬಳಸ್ತೀವಿ? ಸಮಸ್ಥಾನಿಗಳು. ಅಕಸ್ಮಾತ್ ನಾವು ನೋಡಿ ಮಕ್ಕಳೇ, ಯಾರು ಈ ಡಿಮಿಟ್ರಿ ಮೆಂಡೆಲಿವ್ ಪರಮಾಣು ರಾಶಿ ಸಂಖ್ಯೆಯನ್ನು ಆಧಾರ ಇಟ್ಕೊಂಡು ಕೋಷ್ಟಕವನ್ನು ರಚನೆ ಮಾಡಿದ್ರು. ಒಂದು ವೇಳೆ ಅವ್ರದೇ ಮುಂದುವರೆದ್ರೆ ಈ ಪರಮಾಣು ರಾಶಿಯನ್ನು ಧಾತುಗಳ ವರ್ಗೀಕರಣಕ್ಕೆ ಆಧಾರವಾಗಿಟ್ಟುಕೊಂಡ್ರೆ ಕಾರ್ಬನ್ಗೆ ಎಷ್ಟು ಸ್ಥಾನ ಕೊಡಬೇಕಿತ್ತು ಮಕ್ಕಳು? ನಾವು 4 ಸ್ಥಾನಗಳಲ್ಲಿ ಇಡಬೇಕಾಗಿತ್ತು ಅಲ್ವಾ? ಅದಕ್ಕೇನಾಯಿತು, ಆ ಇತಿಮಿತಿಯಲ್ಲಿ ಆ ಪಾಯಿಂಟನ್ನು ತೆಗೆದುಕೊಂಡ್ವಿ ಮಕ್ಕಳೇ ನಾವು. ಅರ್ಥ ಆಯಿತು? ಈ ಧಾತುಗಳ ವರ್ಗೀಕರಣದಲ್ಲಿ ಪರಮಾಣು ರಾಶಿಗಿಂತ ಪರಮಾಣು ಸಂಖ್ಯೆಯನ್ನು ಆಧಾರವಾಗಿಟ್ಟುಕೊಳ್ಳುವುದು ಹೆಚ್ಚು ಸೂಕ್ತ ಇಲ್ಲದ? ಕಾರ್ಬನ್ನ ಒಂದು ಸಮಸ್ಥಾನಿಗಳ ಕಾರ್ಬನ್ 12, ಕಾರ್ಬನ್ 13, ಕಾರ್ಬನ್ 14 ಮಕ್ಕಳೇ. ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ನಿಮ್ಗೆ ಗೊತ್ತದ, ಈ ವಿಷಯ ನಿಮಗೆ ಗೊತ್ತದ. ಅಂದ್ರೇನು, ಆ ಸಮಸ್ಥಾನಿಗಳನ್ನ ಕಂಡುಹಿಡಿದ ಮೇಲೆ ಆ ಆವರ್ತ ಕೋಷ್ಟಕದಲ್ಲಿ ಧಾತುಗಳ ಜೋಡಣೆಗೆ ಏನಾಯ್ತು ಮಕ್ಕಳೇ? ಸಮಸ್ಯೆ ಆಯಿತು. ಆದ್ದರಿಂದ ಮಾಸ್ಲೆ ಅವರು ಸ್ವಲ್ಪ ಚೇಂಜ್ ಮಾಡಿ, ಏನು ಚೇಂಜ್ ಮಾಡಿದ್ರು? ಪರಮಾಣು ರಾಶಿ ಸಂಖ್ಯೆಯನ್ನು ಬದಲಿ ಏನು ಮಾಡಿದರು? ಪರಮಾಣು ಸಂಖ್ಯೆಯನ್ನು ಆಧಾರವಾಗಿಟ್ಟುಕೊಂಡು ಆ ಒಂದು ಆಧುನಿಕ ಆವರ್ತ ಕೋಷ್ಟಕವನ್ನು ರಚಿಸಿದರು. ಆಮೇಲೆ ಆವರ್ತ ಕೋಷ್ಟಕದ ಗುಣಲಕ್ಷಣಗಳನ್ನು ಈ ಸಾಮಾನ್ಯ ಮಕ್ಕಳೇ, ಒಂದು ಗುಂಪಿನ ಎಲ್ಲ ಧಾತುಗಳು ಒಂದೇ ಸಂಖ್ಯೆಯ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತವೆ. ಗೊತ್ತಿರಲಿ ಮಕ್ಕಳೇ, 18 ಗುಂಪು ನೋಡಿವಲ್ಲ, ಈ 1ನೇ ಗುಂಪು ಹೇಳ್ತೀನಿ ಮಕ್ಕಳೇ. 1ನೇ ಗುಂಪಿನಲ್ಲಿ ಏನು NS1, ಅದು ಎನ್ ಅನ್ನೋದು ಏನು ಮಕ್ಕಳೇ? ಅದು ಆ ಒಂದು ಕವಚವನ್ನು ತೋರಿಸುತ್ತೆ. NS1 ಅಂದ್ರೇನು? ಒಂದೇ ವೇಲೆನ್ಸಿ ಎಲೆಕ್ಟ್ರಾನ್ ಬರುತ್ತೆ. ಆಮೇಲೆ 2ನೇ ಗುಂಪು ಮಕ್ಕಳೇ NS2. ನೀವು ಹಿಂದೆ ಹೋದಂಗೆ ಮಕ್ಕಳೇ ಇಲ್ಲೇ ಆವರ್ತ ಕೋಷ್ಟಕ ನೋಡಿದಲ್ಲ, ಇಲ್ಲೇನು ಈ 1ನೇ ಗುಂಪಿನಲ್ಲಿ ಏನೋ ನೋಡಿಲ್ಲ ಮಕ್ಕಳು 1s1. ಅದೇ ರೀತಿಯ ಮಕ್ಕಳು ನೀವು ಗಮನಿಸ್ಬೋದು. ಅದೇ ರೀತಿಯ NS2 ಅದ. ಆಮೇಲೆ ಇಲ್ಲಿ ನೋಡೋಣ NS2 NP6. ನೀವು ಅಷ್ಟಕ ವಿನ್ಯಾಸವನ್ನು ಹೊಂದಿರ್ತಕ್ಕಂಥ ಮಕ್ಕಳೇ. ಅದೇ ರೀತಿ ನೀವು ಈ ಒಂದು ವಿವಿಧ ಗುಂಪು ಇರ್ತಕ್ಕಂಥ ವೇಲೆನ್ಸ್ ಎಲೆಕ್ಟ್ರಾನನ್ನು ಮತ್ತೆ ನಾನು ಮುಂದಿನ ಕ್ಲಾಸಲ್ಲಿ ನಿಮಗೆ ಕಳಿಸ್ತೀನಿ ಮಕ್ಕಳೇ. ಇದು ಅರ್ಥ ಆಯಿತು? ಒಂದೇ ಸಂಖ್ಯೆ ವೇಲೆನ್ಸ್ ಎಲೆಕ್ಟ್ರಾನ್ ಗೊತ್ತಿರೋ ನಿಮಗೆ.
ಅಂದ್ರೆ ಅತ್ಯಂತ ಹೊರ ಕವಚ ಇರತಕ್ಕಂತಹ ಎಲೆಕ್ಟ್ರಾನ್ಗಳನ್ನು ಏನು ಪದ ಬಳಸಿದ್ವಿ, ವೇಲೆನ್ಸ್ ಎಲೆಕ್ಟ್ರಾನ್. ವೇಲೆನ್ಸಿ ಬೇರೆ, ವೇಲೆನ್ಸ್ ಎಲೆಕ್ಟ್ರಾನ್ಗಳು ಬೇರೆ ಮಕ್ಕಳೇ. ಆಮೇಲೆ ಈ ಒಂದೇ ಆವರ್ತದಲ್ಲಿ ಎಲ್ಲ ಧಾತುಗಳು ಒಂದೇ ಸಂಖ್ಯೆಯ ಕವಚಗಳು ಹೊಂದಿರುತ್ತವೆ, ಇದು ಕೂಡ ಗೊತ್ತದ ಮಕ್ಕಳೇ. ಅಂದರೆ ಈ ಒಂದನೇ ಆವರ್ತದಲ್ಲಿ 2 ಧಾತುಗಳವ, ಎರಡನೇ ಆವರ್ತದಲ್ಲಿ 8 ಧಾತುಗಳವ. ಅಂದ್ರೇನು, ಆ ಎಲ್ಲ ಧಾತುಗಳ ಅದು ಒಂದೇ ಸಂಖ್ಯೆಯ ಕವಚಗಳನ್ನು ಹೊಂದಿರುತ್ತವೆ. ಅದು ಗುಂಪಿನಲ್ಲಿ ಹಾಗಲ್ಲ ಮಕ್ಕಳೇ, ಕವಚಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ಗುಂಪಿನ ಕೆಳಗೆ ಆಗುತ್ತೆ ಕವಚಗಳ ಸಂಖ್ಯೆ ಹೆಚ್ಚಾಗುತ್ತೆ. ಈಗ ನೋಡು, ಹೈಡ್ರೋಜನ್ ಹೀಲಿಯಂ ಮಕ್ಕಳು ನೀವು ಗಮನಿಸಬೇಕು. ಮೇಲಿನ ಆವರ್ತ ಕೋಷ್ಟಕವನ್ನು ತೋರಿಸಲಿಕ್ಕಾಗಲ್ಲ ನಿಮಗೆ. ನೀವು ಆವರ್ತ ಕೋಷ್ಟಕವನ್ನು ಎದುರಿಟ್ಕೋಬೇಕು. ಈ ನನ್ನ ವಿಡಿಯೋ ಕೇಳುವಾಗ ಆ ಆವರ್ತ ಕೋಷ್ಟಕ ಎದುರಿಟ್ಕೋಬೇಕು. ಎದುರಿಟ್ಕೊಂಡು ಈ ಅಂಶ ಕರೆಕ್ಟ್ ಅದನೋ ಅಥವಾ ಸರಿ ಅದನೋ ಇಲ್ಲೋ ಎಂಬುದನ್ನು ನೀವೇನು ಮಾಡಬೇಕು, ಒಂದು ಟ್ಯಾಲಿ ಮಾಡ್ಕೋಂತ ಹೋಗೋ ಮಕ್ಕಳು. ಅದು ಗುಂಪಿನ ಕೆಳಗೆ ಹೋದಂತೆಲ್ಲ ಏನಾಗುತ್ತೆ, ಈಗ ಹೈಡ್ರೋಜನ್ ಅದ, ಹೈಡ್ರೋಜನ್ ಕೆಳಗೆ ಲೀಥಿಯಂ ಅದ ಮಕ್ಕಳೇ. ಲೀಥಿಯಂ ಒಂದೇ ಕವಚ ಅದ, ಅದು ಸಾರಿ ಹೈಡ್ರೋಜನ್ಗೆ ಒಂದೇ ಕವಚ ಅದ, ಲಿಥಿಯಂಗೆ 2 ಕವಚ ಅದ. ಅದೇ ರೀತಿ ಹೈಡ್ರೋಜನ್ಗೂ ಒಂದು, ಹೀಲಿಯಂಗೂ ಒಂದೇ ಕವಚ ಅದ. ಅದೇ ರೀತಿ ಕೆಳಗಡೆ ಹೋದ ಮಕ್ಕಳು 8 ಧಾತುಗಳು, ಹೌದು ಲಿಥಿಯಂ ಅದ. ಆಮೇಲೆ ಮುಂದೆ ಹೋದ ಧಾತುಗಳು ಎಲ್ಲ ಧಾತುಗಳದು ಆ ಕವಚಗಳ ಸಂಖ್ಯೆ ಒಂದೇ ಆಗಿರುತ್ತೆ. ಆಮೇಲೆ ಒಂದು ಕವಚಕ್ಕೆ ಸೇರ್ಪಡೆಯಾಗಬಹುದ ಗರಿಷ್ಠ ಎಲೆಕ್ಟ್ರಾನ್ ಸಂಖ್ಯೆಯು 2n². ಇದನ್ನು 8ನೇ ಕ್ಲಾಸ್ನ ಕಲಿಸಿದ ಮಕ್ಕಳು ನಮಗೆ 2n² ಸೂತ್ರದ ಸಹಾಯದಿಂದ ಲೆಕ್ಕಿಸಬಹುದು. ಇದು ಇಲ್ಲೇ 1s 2s 3s ಆ ಕವಚಗಳ ಸಂಖ್ಯೆಯನ್ನು ಮಕ್ಕಳು ನಾವು ಗಮನಿಸಬಹುದು. ಆಮೇಲೆ ಈ ಒಂದು ಕವಚಕ್ಕೆ ಸೇರ್ಪಡೆಯಾಗಬಹುದಾದ ಗರಿಷ್ಠ ಎಲೆಕ್ಟ್ರಾನ್ ಸಂಖ್ಯೆಯು ಏನು 2n² ಸೂತ್ರದ ಸಹಾಯದಿಂದ ಲೆಕ್ಕಿಸಬಹುದು. ಉದಾಹರಣೆಯಲ್ಲಿ ನಾನು ಇದನ್ನು ಕೂಡ ಕಲಿಸಿದ್ದೀನಿ ನಿಮಗೆ. ಅದು ಆ ಕವಚಗಳ ಸಂಖ್ಯೆಯನ್ನು ನಾವು ಪತ್ತೆ ಹಚ್ಚಬೇಕು. ಆಮೇಲೆ ಆ ಕವಚ ಎಲೆಕ್ಟ್ರಾನ್ಗಳನ್ನು KLM ಮಕ್ಕಳೇ ಆ ಒಂದು 2n² ಸೂತ್ರದ ಸಹಾಯದಿಂದ ನಾವು ಪತ್ತೆ ಹಚ್ಚಬಹುದು. ಇದನ್ನು ನೀವು ಗಮನಿಸಿದ್ದೀರಿ ಆಲ್ರೆಡಿ 8ನೇ ಕ್ಲಾಸಲ್ಲಿ. ರುದರ್ಫೋರ್ಡ್ ಮತ್ತು ನೀಲ್ಸ್ ಬೋರ್ ಅವರ ಪರಮಾಣು ಮಾದರಿಯನ್ನು ಅದು ಕಲಿಸುವಾಗ ಈ ಒಂದು ವಿಷಯವನ್ನು ನಿಮಗೆ ನಾನು ತಿಳಿಸಿಕೊಟ್ಟಿದ್ದೀನಿ. ಇನ್ನೊಂದು ಸರಿ ಅಷ್ಟೇ ಇದನ್ನು ಆ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ ಮಕ್ಕಳೇ. 1ನೇ ಕವಚ 2 ಅದ, 2ನೇ ಕವಚ 8 ಅದ. ಆದರೆ ಮಕ್ಕಳಲ್ಲಿ 3, 4, 5, 6 ಮತ್ತು 7ನೇ ಆವರ್ತ ಕ್ರಮವಾಗಿ ನಿಮ್ಮ ಮಕ್ಕಳೇ 8, 18, 18, 32 ಮತ್ತು 32 ಧಾತುಗಳನ್ನು ಹೊಂದಿವೆ. ಆವರ್ತ ಕೋಷ್ಟಕದ ಗುಣಲಕ್ಷಣ ಕೇಳ ಮಕ್ಕಳೇ, ಹಿಂಗೆಲ್ಲ ಬರೀಬೇಕಾಗುತ್ತೆ. ಆಧುನಿಕ ಆವರ್ತ ಕೋಷ್ಟಕ ಗುಣಲಕ್ಷಣಗಳಾವುವು, ಅದು ಒಂದು 4ರಿಂದ 5 ಪಾಯಿಂಟ್ ಬರೀಬೇಕಾಗುತ್ತೆ ಮಕ್ಕಳೇ. ಹೌದು, ಆವರ್ತ ಕೋಶ ಇರ್ತಕ್ಕಂತಹ ಲಕ್ಷಣಗಳೇ. ನೀವು ಆ ಕೋಷ್ಟಕವನ್ನು ನೋಡಿದ ತಕ್ಷಣ ಇವೆಲ್ಲ ನಿಮಗೆ ಗಮನಕ್ಕೆ ಬರಬೇಕು. ಆಮೇಲೆ ಶ್ರೇಷ್ಠ ಅನಿಲಗಳು, ಇವುದನ್ನು ಕೂಡ ಅಧ್ಯಯನ ಮಾಡಿದ್ವಿ ಮಕ್ಕಳು. ಈ 7ನೇ ಕ್ಲಾಸಿಗೆ ಬಂದಿದ್ದು ಜಡ ಅನಿಲಗಳು ಅಥವಾ ಶ್ರೇಷ್ಠ ಅನಿಲಗಳು, ಅಥವಾ ಇಂಗ್ಲೀಷ್ನಲ್ಲಿ ಮಕ್ಕಳೇ ಈ ಒಂದೇನೋ ನೋಬಲ್ ಗ್ಯಾಸಸ್ ಅಂತ ಪದವನ್ನು ಬಳಸ್ತೀವಿ. ಅಂದರೆ 18 ಆಧುನಿಕ ಆವರ್ತ ಕೋಶ 18ನೇ ವರ್ಗದ ಧಾತುಗಳನ್ನು 0ನೇ ವರ್ಗದ ಧಾತುಗಳಂತಲೂ ಕರಿತೀವಿ, ಜಡ ಅನಿಲಗಳೆಂದೂ ಕರೆಯಲಾಗುತ್ತೆ. ಆಮೇಲೆ ರಾಜ ಅನಿಲಗಳಂತಲೂ ಕರೆಯಲಾಗುತ್ತೆ, ಅಥವಾ ಈ ಶ್ರೇಷ್ಠ ಅನಿಲಗಳೆಂದು ಕರೆಯಲಾಗುತ್ತೆ. ಮಕ್ಕಳು ಎಷ್ಟು ಹೆಸರುಗಳು ನೋಡೋ ಶ್ರೇಷ್ಠ ಅನಿಲಗಳಿಗೆ. ಆಮೇಲೆ ಇವುಗಳ ವಿಶೇಷ ಏನು ಮಕ್ಕಳೇ, ಈ ರಾಸಾಯನಿಕ ಕ್ರಿಯೆಯಲ್ಲಿ ಹೇಳಿದ ಸಾಮಾನ್ಯವಾಗಿ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಭಾಗವಹಿಸ್ತವೆ ಅಂತ ಹೇಳಿ. ಆದರೆ ಈ ಜಡನಿಲೆಗಳು ಪೂರ್ಣ ಕವಚವನ್ನು ಹೊಂದಿರ್ತಾವೆ ಮಕ್ಕಳು. ಅಂದರೆ ಅಷ್ಟಕ ವಿನ್ಯಾಸವನ್ನು ಹೊಂದಿರ್ತಾವು. ಹೇಳಿದ್ರ NS2 NP6 ಅಂತಕ್ಕಂಥ ಜನರಲ್ ಫಾರ್ಮುಲಾ ಐತೆ ಮಕ್ಕಳೇ. ಅದನ್ನು ನಿಮಗೆ ನಾನು ನೆಕ್ಸ್ಟ್ ಕೊಡ್ತೀನಿ ಇವಾಗ. ಇದು ಶ್ರೇಷ್ಠ ಅನಿಲ ಗೊತ್ತಾಯಿತು. ಆವರ್ತ ಕೋಷ್ಟಕದಲ್ಲಿ ನಾವು ಅತಿ ಸುಲಭವಾಗಿ ಗಮನಿಸಬಹುದು ಮಕ್ಕಳೇ. ಇದು ನೋಡಿದೀವಲ್ಲ, ಇವನ್ನ ಎಲ್ಲಿ ಬಳಸ್ತೀವಿ ಅನ್ನೋದನ್ನು ಈ ಒಂದು ಚಿತ್ರಣದ ಮೂಲಕ ನಾವು ಗಮನಿಸಬಹುದು. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಜೆನಾನ್, ರೆಡಾನ್ ಇವೇನು ಮಕ್ಕಳೇ ಜಡ ಅನಿಲಗಳಾಗಿವೆ. ಆಮೇಲೆ ಈ ಧಾತುಗಳ ಒಂದು ಅಷ್ಟಕ ರಚನೆ ವಿನ್ಯಾಸವನ್ನು ಹೊಂದಿವೆ ಅನ್ನೋದನ್ನು ನಾನು ಹೇಳಿದ್ದೆ ಮಕ್ಕಳು. ಅಂದರೆ ಧಾತುವಿನ ಅತ್ಯಂತ ಹೊರ ಕವಚದಲ್ಲಿ ಎಷ್ಟವ 8 ಎಲೆಕ್ಟ್ರಾನ್ ಹೊಂದಿವೆ. ಇವು ಅಷ್ಟಕ ವಿನ್ಯಾಸ ಹೊಂದಿರುವ ಧಾತುಗಳೆಂದು ಕರೆಯಲು ಕಾರಣವೇನು ಅಂತ ಕೇಳಿದಾಗ ಈ ಒಂದು ಉತ್ತರವನ್ನು ಬರೀರಿ ಮಕ್ಕಳೇ. ಆಮೇಲೆ ಈ ವರ್ಗ ಧಾತುಗಳ ಪರಮಾಣುಗಳ ಕಕ್ಷೆಗಳು ಗರಿಷ್ಠ ಸಂಖ್ಯೆಯ ಎಲೆಕ್ಟ್ರಾನುಗಳಿಂದ ಭರ್ತಿಯಾಗಿವೆ. ಆದ್ದರಿಂದ ಏನು ಮಕ್ಕಳು ತಮ್ಮಷ್ಟಕ್ಕೆ ತಾವೇನು ಮಾಡ್ತಾವೆ, ಇತರ ಧಾತುಗಳೊಂದಿಗೆ ರಾಸಾಯನಿಕ ಬಂಧಗಳನ್ನು ಮಾಡಿಕೊಳ್ಳುವುದಿಲ್ಲ. ಇದನ್ನು ಕೂಡ ಹೇಳ್ತೀನಿ ಮಕ್ಕಳಿಗೆ ನಾನು ಲೋವರ್ ಕ್ಲಾಸಲ್ಲಿ. ಸಾಮಾನ್ಯವಾಗಿ ಈ ಜಡನಿಲೆಗಳು ರಾಸಾಯನಿಕ ಬಂಧವನ್ನು ಉಂಟು ಮಾಡಿಕೊಳ್ಳುವುದಿಲ್ಲ. ಏಕೆ ಅಂದರೆ ಇವುಗಳಿಗೆ ಏನು ಕೊರತೆ ಮಕ್ಕಳೇ, ಇನ್ನೊಂದು ಪದ ಬಳಸ ರಿಚ್ ಎಲಿಮೆಂಟ್ಸ್.
ನೋಬಲ್ ಗ್ಯಾಸ್ ಜನರಲಿ ಕಾಲ್ಡ್ ರಿಚ್ ಎಲಿಮೆಂಟ್ಸ್ ಅಂದ್ರೇನು ಈ ಕೊರತೆ ಇರೋಲ್ಲ ಮಕ್ಕಳು ಇವು. ಈಗ ಸೋಡಿಯಮ್ಮು ಮೆಗ್ನೀಸಿಯಮ್ಮು ತೆಗೆದುಕೊಳ್ರಿ ನೀವು, ಅದೇ ರೀತಿ ಕಾರ್ಬನ್ ತಗೋಕೊಳ್ರಿ, ಅಲ್ಲೇ ಕಾರ್ಬನ್ ತೆಗೆದುಕೊಂಡ್ರೆ ಅದು ಅಲೋಹನ. ಇವು ಜಡ ಅನಿಲಗಳು ಅಲೋಹಗಳೇ. ಆ ಕಾರ್ಬನ್ ಅದ ಆ ಜೊತೆಯಾಗದ 4 ಎಲೆಕ್ಟ್ರಾನ್ಗಳು ಹೊರ ಕವಚದಲ್ಲಿ ಕಂಡು ಬರ್ತವೆ ಮಕ್ಕಳೇ. ಅದು ತನ್ನದೇ ಎಲಿಮೆಂಟ್ ಇರಬಹುದು ಅಥವಾ ಇತರೆ ಧಾತುಗಳೊಂದಿಗೆ ಏನು ಮಾಡ್ತವೆ, ಆ ಒಂದು ಸಹವೆಲೆನ್ಸಿಯ ಬಂಧವನ್ನು ಏರ್ಪಾಡು ಮಾಡಿಕೊಂಡು ಆ ಸಂಯುಕ್ತಗಳನ್ನು ಉಂಟು ಮಾಡಿಕೊಳ್ಳುತ್ತೆ. ಆದರೆ ಅಂಥ ಸ್ವಭಾವ ಈ ಒಂದು ಜಡ ಅನಿಲಗಳಿಗೆ ಅಥವಾ ಜಡ ಅನಿಲಗಳಲ್ಲಿ ಕಂಡು ಬರೋದಿಲ್ಲ. ಅರ್ಥ ಆಯಿತು. ಆಮೇಲೆ ಇಲ್ಲೊಂದು ಪ್ರಶ್ನೆ ಅದ ಮಕ್ಕಳೇ. ಈಗ ನಾವೊಂದು ನಿಮಗೆ ಜಸ್ಟ್ ಸಿಂಪಲ್ ಕ್ವಶನ್, ಅಲ್ಯೂಮಿನಿಯಂ ಇರಬಹುದು, ಸೋಡಿಯಂ ಇರಬಹುದು, ಮೆಗ್ನೀಷಿಯಂ ಇರಬಹುದು, ಎಟ್ಸೆಟ್ರಾ. ಅದು ಅಲ್ಯೂಮಿನಿಯಂ ಧಾತು ಯಾವ ಆವರ್ತ ಮತ್ತು ಬ್ಲಾಕ್ಗೆ ಸೇರುತ್ತದೆ? ಬ್ಲಾಕ್ ಅಂದರೆ ಈಗ ಕಾರ್ಬನ್ ಒಂದು ಬ್ಲಾಕು, ಅದೇ ರೀತಿ ಸೋಡಿಯಂ ಒಂದು ಬ್ಲಾಕು. ಆಯ್ತು, ಏನು ಚೌಕಾಕಾರ ಬಾಕ್ಸ್ ಅವುಗಳಿಗೆ ಏನು ಪದ ಬಳಸಿದ್ರೆ ನಾವು ಬ್ಲಾಕ್ಗಳಂತೇಳಿ ಪದವನ್ನು ಬಳಸಿದ್ದೀವಿ. ಇಲ್ಲೇ ಅಲ್ಯೂಮಿನಿಯಂ ಪರಮಾಣು ಸಂಖ್ಯೆ ನಿಮಗೆ ಗೊತ್ತಾಗಲಿ ಮಕ್ಕಳು 13 ಅದ. ಅದು ಆಮೇಲೆ 13 ಎಲೆಕ್ಟ್ರಾನ್ ಹೊಂದಿದ. ಅದು ಈ ಅಲ್ಯೂಮಿನಿಯಂ ಎಲೆಕ್ಟ್ರಾನ್ ವಿನ್ಯಾಸ ಏನದ ನೀವು ಬರಿತೀರಿ ಸಾಮಾನ್ಯವಾಗಿ. ಈ 30ವರೆಗೆ ನಿಮಗೆ ಆಲ್ರೆಡಿ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರಲಿಕ್ಕೆ ಬರುತ್ತೆ ಮಕ್ಕಳು. ಇಷ್ಟು ಸಾಕು. 10th ಸ್ಟ್ಯಾಂಡರ್ಡ್ಗೆ ಒಂದು ಪರಮಾಣು ಸಂಖ್ಯೆ ಅದು 1ರಿಂದ 30ವರೆಗೆ ಆ ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸ ಬರಲಿಕ್ಕೆ ಬಂದರೆ ಒಂದು ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗುತ್ತೆ ಮಕ್ಕಳೇ. ಅಲ್ಯೂಮಿನಿಯಂ ಆವರ್ತ ಸಂಖ್ಯೆ 3 ಯಾವ ಬೇಸ್ ಮೇಲೆ ನಾವು ಆವರ್ತ ಸಂಖ್ಯೆ 3 ತೆಗೆದುಕೊಂಡು ಹೇಳಿ ನೋಡೋಣ. ಖಂಡಿತ ಹೇಳಿ ಮಕ್ಕಳೇ, ಆ ಎಲೆಕ್ಟ್ರಾನ್ ವಿನ್ಯಾಸದಲ್ಲಿ ಗರಿಷ್ಠ ಸಂಖ್ಯೆ ಯಾವುದು ಏನು ಮಾಡುತ್ತೆ, ಆ ಧಾತುವಿನ ಆವರ್ತವನ್ನು ಪ್ರತಿನಿಧಿಸುತ್ತೆ. ಅದೇ ರೀತಿ ಆ ಎಲೆಕ್ಟ್ರಾನ್ ವಿನ್ಯಾಸ ಬರುವಾಗ ಅದು ಕೊನೆಯ ಕವಚ ಯಾವ ಬ್ಲಾಕ್ಗೆ, ಇಲ್ಲಿ ನೋಡಿ ಪಿ ಅದಲ್ವ, ಅದಕ್ಕೆ ಏನು ಅಲ್ಯೂಮಿನಿಯಂ ಬ್ಲಾಕ್ ಸಂಖ್ಯೆ ಪಿ ಅಂತಕ್ಕಂಥ ವಿಷಯವನ್ನು ನಾವು ತಿಳ್ಕೊಂಡ್ವಿ. ಅದೇ ರೀತಿ ನೀವು ಸೋಡಿಯಂ ತಿಳ್ಕೊಳ್ಳಿ. ಸೋಡಿಯಂ ಹೇಳಿ ನೋಡೋಣ. ಅದರ ಆವರ್ತ ತಕ್ಷಣ ಹೇಳ್ಬೋದು ಮಕ್ಕಳು. ಆವರ್ತ ಕೋಷ್ಟಕ ನಮಗೆ ಎದುರುಗಳು ಇಲ್ಲದೇ ಇದ್ರು ಕೂಡ ನಾ ಹೇಳ್ತೀನಿ. ಈಗ ಅಸಾಮಾನ್ಯವಾಗಿ ಸೋಡಿಯಂ ಪರಮಾಣು ಸಂಖ್ಯೆ 11 ಎಲೆಕ್ಟ್ರಾನ್ ವಿನ್ಯಾಸ ಬರೀತೀರಿ ನೀವು. ಬರೆದ ತಕ್ಷಣ ಅದರಲ್ಲಿ ಗರಿಷ್ಠ ಸಂಖ್ಯೆ ಯಾವುದು ಬರುತ್ತೆ, ಅದು ಕೂಡ 3ನೇ ಆವರ್ತದಲ್ಲಿ ಕಂಡು ಬರುತ್ತೆ. ಇಲ್ಲಿ ನೋಡಿ, ಯಾಕೆ NS2 ಅದು 1s2 2s2 ಮಕ್ಕಳೇ 2p6 ಎಂಟಾದದ್ದು 3s1 3 ಬಂದ ಸಹ ಆವರ್ತ ಗರಿಷ್ಠ ಸಂಖ್ಯೆ 3 ಬಂತು ಮಕ್ಕಳೇ. ಆಮೇಲೆ ಯಾವ ಬ್ಲಾಕ್ ಹೇಳಿ ನೋಡಿ, ಪಿ ಬ್ಲಾಕು ಎಸ್ ಬ್ಲಾಕು, ಖಂಡಿತ ಅದು ಎಸ್ ಬ್ಲಾಕ್ ಅಂತ ಹೇಳ್ತೀನಿ. ಯಾಕೆ ಎಸ್ಗೆ ಕಂಪ್ಲೀಟ್ ಆಯ್ತಲ್ಲ ಮಕ್ಕಳೇ, ಅರ್ಥ ಆಯ್ತು. ಆಮೇಲೆ ಇಲ್ಲಿ ಒಂದು ಪ್ರಶ್ನೆ ಅದ ಮಕ್ಕಳೇ, ಯಾವುದೇ ಧಾತುವಿನ ಆವರ್ತ ಮತ್ತು ಬ್ಲಾಕ್ ಸಂಖ್ಯೆಯನ್ನು ಸುಲಭವಾಗಿ ಕಂಡುಹಿಡಿಯುವುದು ಹೇಗೆ? ಇಲ್ಲಿ ಒಂದಂದ್ರೆ ನೋಡಿ, ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ನೋಡಿ, ಒಂದು ಧಾತು ಎಲೆಕ್ಟ್ರಾನ್ ವಿನ್ಯಾಸ ಬರೆದ ನಂತರ ಅದರಲ್ಲಿ ಅತ್ಯಂತ ಕೊನೆಯ ಕಕ್ಷೆಯನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ಅಲ್ಯೂಮಿನಿಯಂನ ಉದಾಹರಣೆ ತೆಗೆದುಕೊಂಡಾಗ ಇದು ಎಲೆಕ್ಟ್ರಾನ್ ವಿನ್ಯಾಸ ಬರೀತೀರಿ. ಇದು 3 ಏನು ಗರಿಷ್ಠ ಸಂಖ್ಯೆ ಏನು ಆವರ್ತ ಸಂಖ್ಯೆಯನ್ನು ಸೂಚಿಸುತ್ತಾ, ಆ ಒಂದು ಪಿ ಏನು ಮಾಡ್ತೀವಿ ಮಕ್ಕಳ ಬ್ಲಾಕ್ ಸಂಖ್ಯೆಯನ್ನು ಸೂಚಿಸುತ್ತೆ. ಇದು ಕ್ಲಿಯರ್ ಆಯಿತು. ಆಮೇಲೆ ಮಕ್ಕಳೇ, ಈ ಒಂದು ನಾಳೆ ದಿವಸ ನಿಮಗೆ ಈ ಒಂದು ಆಧುನಿಕ ಆವರ್ತ ಕೋಷ್ಟಕದಲ್ಲಿನ ಪ್ರವೃತ್ತಿಗಳು ಅಂತಕ್ಕಂಥ ವಿಷಯವನ್ನು ನಾವು ಚರ್ಚೆ ಮಾಡೋಣ. ಇದರಲ್ಲಿ ಸ್ಕ್ರೀನ್ ಬರ್ತಕ್ಕಂಥ ವೇಲೆನ್ಸಿ, ಪರಮಾಣು ಗಾತ್ರ, ಲೋಹೀಯ ಮತ್ತು ಅಲೋಹೀಯ ಗುಣಗಳ ಬಗ್ಗೆ ಸ್ವಲ್ಪ ಹೇಳಿದ್ದೀನಿ. ಇನ್ನು ಹೆಚ್ಚಿನ ಮಾಹಿತಿಯನ್ನು ನಾಳೆ ದಿವಸ ನಾವು ಅಥವಾ ಮುಂದಿನ ಕ್ಲಾಸಲ್ಲಿ ಚರ್ಚೆ ಮಾಡೋಣ ಮಕ್ಕಳೇ. ಓಕೆ, ನೀವೇ ಮಾಡಬೇಕು. ಈಗ ನಾನು ಹೇಳಿರ್ತಕ್ಕಂಥ ವಿಷಯವನ್ನು ಆ ಟೆಕ್ಸ್ಟ್ ಬುಕ್ ನೀಟಾಗಿ ಓದೋದು ಮಕ್ಕಳೇ. ಆಮೇಲೆ ನೀವು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಶುಕ್ರವಾರ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ, ನೀವು ಬಂದಾಗ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ಮತ್ತೆ ಆ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ ಮಕ್ಕಳೇ. ಓಕೆ, ಎಲ್ಲರಿಗೂ ಧನ್ಯವಾದಗಳು.